ಮಹಾರಾಜ. ಒಂದು ರಾಜ್ಯವಿತ್ತು. ಅದನ್ನು ಆಳ್ತಾ ಇದ್ದ ರಾಜ ಬಹಳ ಒಳ್ಳೆಯವನು ಹಾಗೂ ದಾನಿಯೂ ಆಗಿರ್ತಾನೆ. ಅವನ ಹುಟ್ಟುಹಬ್ಬದ ದಿನ ಯಾರು ಏನು ಕೇಳಿದರೂ ಕೊಡ್ತಾ ಇರ್ತಾನೆ. ಹಾಗಾಗಿ ಪ್ರಜೆಗಳೆಲ್ಲರೂ ಆ ದಿವಸಕ್ಕಾಗಿ ಕಾಯ್ತಾ ಇರ್ತಾರೆ. ಹೀಗೆ ಒಂದು ಹುಟ್ಟುಹಬ್ಬದ ದಿನ ಬಂತು. ಪ್ರಜೆಗಳೆಲ್ಲರೂ ಬೆಳಗಿನಿಂದಲೇ ರಾಜನ ಬಳಿಗೆ ಬಂದು ತಮ್ಮ ತಮ್ಮ ಕೋರಿಕೆಗಳನ್ನು ತೀರಿಸ್ಕೊಳ್ತಾ ಇರ್ತಾರೆ. ಹೀಗೆ ಸಂಜೆ ಆಯಿತು. ಆ ಸಮಯದಲ್ಲಿ ಒಬ್ಬ ಬಡ ಒಕ್ಕಲಿಗನು ರಾಜನ ಬಳಿಗೆ ಬರ್ತಾನೆ. ಅವನಿಗೆ ವಯಸ್ಸಾಗಿತ್ತು. ಹೆಗಲಿನ ಮೇಲೆ ಕಂಬಳಿಯೊಂದನ್ನು ಹಾಕ್ಕೊಂಡಿರ್ತಾನೆ. ಆ ವೇಳೆಗೆ ಪ್ರಜೆಗಳು ಬಹಳಷ್ಟು ಮಂದಿ ರಾಜನಿಂದ ತಮಗೆ ಬೇಕಾದದ್ದನ್ನು ಪಡ್ಕೊಂಡಿರ್ತಾರೆ. ರಾಜನಿಗೆ ಆ ವೃದ್ಧನನ್ನು ನೋಡಿ ಸಂತೋಷವಾಗತ್ತೆ. ನಮ್ಮ ದೇಶದ ಬೆನ್ನೆಲುಬು ರೈತ. ಅವನು ಬಂದಿರುವನು, ಅದರಲ್ಲೂ ಬಡವನು. ಆದ್ದರಿಂದ ಅವನು ಏನು ಕೇಳಿದರೂ ಕೊಟ್ಟು ಬಿಡೋಣ ಅಂತ ಅಂದ್ಕೊಳ್ತಾನೆ. ರೈತನಿಗೆ ಆದರದಿಂದ ಮಾತನಾಡಿಸ್ತಾನೆ. ಏಕೆ ಇಷ್ಟು ತಡ ಮಾಡಿ ಬಂದೆ? ನಿನಗೇನು ಬೇಕು ಅಂತ ಕೇಳ್ತಾನೆ ರಾಜ. ಆಗ ಒಕ್ಕಲಿಗನು, ಮಹಾರಾಜ, ತಡವಾಗಿ ಬಂದರೆ ಯೋಗ್ಯವಾದದ್ದು ಸಿಗುತ್ತೆ, ಆ ಥರ ಪಟ್ಟರೆ ಸಿಗೋದಿಲ್ಲ ಅಂತ ಹೇಳ್ತಾನೆ. ಕೂಡಲೇ ರಾಜನು, ಹೇಳು ನಿನಗೇನು ಬೇಕು ಅಂತ. ನೀನು ನಮ್ಮ ದೇಶದ ಬೆನ್ನೆಲುಬು, ಕೃಷಿಕ. ಅಲ್ಲದೆ ಪ್ರತಿ ವರ್ಷ ನಾನು ಹುಟ್ಟುಹಬ್ಬ ಮಾಡ್ಕೊಳ್ತಾ ಇರ್ತೇನೆ. ಆದರೆ ನೀನು ಒಂದು ಸಲವೂ ಬರಲಿಲ್ಲ. ಈಗ ಬಂದಿರುವೆ, ಕೇಳು ನಿನಗೇನು ಬೇಕು ಅಂತ ಕೇಳ್ತಾನೆ ರಾಜ. ಆಗ ಒಕ್ಕಲಿಗ ಹೇಳ್ತಾನೆ, ಮಹಾರಾಜ, ನಾನು ಒಬ್ಬ ಬಡ ರೈತ. ನನಗೇನು ಬೇಕು? ನೀವು ನನಗೆ 3 ಕಾಸನ್ನು ಕೊಡಿ ಅಂತ ಕೇಳ್ತಾನೆ. ಆಗ ರಾಜ ನಗುತ್ತಾ, ಬೇರೆ ಏನಾದರೂ ಒಡವೆ, ವಸ್ತ್ರ, ವಜ್ರ, ವೈಡೂರ್ಯ, ಆಸ್ತಿ ಹೀಗೆ ಏನಾದರೂ ಕೇಳು ಅಂತ ಹೇಳ್ತಾನೆ. ಆಗ ರೈತ ಹೇಳಿದ, ಇದುವರೆಗೂ ನೀನು ಏನನ್ನು ಕೊಟ್ಟಿರುವೆ ಅದೆಲ್ಲವೂ ನಿನ್ನದಲ್ಲ. ನಾನು ಬಂದಿದ್ದು ನಿನ್ನ ಸ್ವಂತದ್ದನ್ನು ತೆಗೆದುಕೊಳ್ಳಲು, ರಾಜ್ಯದ ಭಂಡಾರದಿಂದ ಅಲ್ಲ ಅಂತ ಹೇಳ್ತಾನೆ. ಆಗ ರಾಜನಿಗೆ ಅರಿವಾಗತ್ತೆ. ಹಣವನ್ನು ಗಳಿಸಲು ಮಾರುವೇಷದಿಂದ ಹೊರಗಡೆ ಹೊರಡ್ತಾನೆ. ಒಂದು ಕಡೆ 2 ವ್ಯಕ್ತಿಗಳು ಕೆಲಸ ಮಾಡ್ತಾ ಇರ್ತಾರೆ. ಅವರ ಬಳಿಗೆ ಹೋಗಿ ಕೆಲಸವನ್ನು ಕೇಳ್ತಾನೆ ರಾಜ. ಅವರು ಕೆಲಸವನ್ನು ಕೊಡ್ತಾರೆ. ಸಂಜೆಯ ತನಕ ಕೆಲಸ ಮಾಡಿದ ಬಳಿಕ ರಾಜನಿಗೆ 3 ಕಾಸುಗಳನ್ನು ಮತ್ತು 2 ರೊಟ್ಟಿಯನ್ನು ಕೊಡ್ತಾರೆ. ಅದು ರಾಜನಿಗೆ ಅಮೃತಪ್ರಾಯವಾಗಿರುತ್ತೆ. ರೊಟ್ಟಿಯಲ್ಲಿ ಬೆವರಿನ ಫಲವಿತ್ತು. ಅರಮನೆಗೆ ಬರ್ತಾನೆ. ಇಂದಿಗಿಂತಲೂ ಚೆನ್ನಾಗಿ ನಿದ್ದೆ ಆವರಿಸುತ್ತೆ. ಕಷ್ಟದ ಫಲದ ಅರಿವು ಆಗತ್ತೆ. ಮಾರನೆಯ ದಿನ ರೈತ ಬಂದಾಗ 3 ಕಾಸನ್ನು ದಾನವಾಗಿ ಕೊಡ್ತಾನೆ. ಮನಸ್ಸಿಗೆ ಬಹಳ ಹಿತವೂ ಸಂತೋಷವೂ ಆಗತ್ತೆ. ಆದ್ದರಿಂದ ಜೀವನದಲ್ಲಿ ಬೆಲೆ ತಿಳಿದಿರಬೇಕು ಅಂತ ತಿಳ್ಕೊಂಡು ಅದನ್ನು ಬಳಸಬೇಕು. ಶರೀರವಿರುವುದೇ ದುಡಿಯಲು ಅಂತ ಗೊತ್ತಾಗುತ್ತೆ. ಹೀಗೆ ರಾಜನು ಕಾಸನ್ನು ಕೊಡಲು ಹೋದಾಗ 1 ಕಾಸು ಕೆಳಗಡೆ ಬಿತ್ತು. ಆ ಕೂಡಲೇ ರಾಜನು ಸಿಂಹಾಸನದಿಂದ ಕೆಳಗೆ ಇಳಿದು ತೆಗೆದುಕೊಳ್ತಾನೆ. ಆಗ ರೈತ, ನೀವೇಕೆ ಎದ್ದಿರಿ, ನಾನೇ ತೆಗೆದುಕೊಳ್ತಾ ಇದ್ದೆ ಅಂದಾಗ ರಾಜನು, ನಿನಗೆ ಇದರ ಬೆಲೆ ತಿಳಿಯದು ಅಂತ ಹೇಳ್ತಾನೆ. ಆಗ ರೈತ, ತಿಳಿಯುತ್ತೆ ಮಹಾರಾಜರೇ, ಯಾವ ಹಣ ಕೆಳಗೆ ಬಿದ್ದಾಗ ನೀವು ಎದ್ದು ಬಂದು ತೆಗೆದುಕೊಟ್ಟಿರುವಿರಿ ಅದನ್ನು ನಾನು ದಾನವಾಗಿ ಪಡೆದಿದ್ದೇನೆ ಅಂತ ಹೇಳ್ತಾನೆ ರೈತ.